ಎಸ್ ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಮತ್ತೊಂದು ನವ ವಿವಾಹಿತೆ ಆತ್ಮಹತ್ಯೆ. ಬಾತ್ರೂಮ್ನಲ್ಲಿ ನೇಣಿಗೆ ಶರಣಾಗಿರುವಂತಹ ಪ್ರೇರಣ್. ವರ್ಷದ ಹಿಂದೆ ಮದುವೆಯಾಗಿದ್ದಂತಹ ಪ್ರೇರಣಾ ಹಾಗೂ ವಿನಯ್. ಬೆಂಗಳೂರಿನಲ್ಲಿ ಮತ್ತೊಬ್ಬ ನವ ವಿವಾಹಿತೆ ಆತ್ಮಹತ್ಯೆ. ಬಾತ್ರೂಮ್ನಲ್ಲಿ ನೇಣಿಗೆ ಶರಣಾಗಿರುವಂತಹ ಪ್ರೇರಣಾ. ವರ್ಷದ ಹಿಂದೆ ಮದುವೆಯಾಗಿದ್ದಂತಹ ಪ್ರೇರಣಾ ಹಾಗೂ ವಿನಯ್ BSc ಓದ್ತಾ ಇರಬೇಕಾಗಲೇ ಮದುವೆ ಆಗಿದ್ದಂಥ BSc ಓದ್ತಾ ಇರಬೇಕಾದ್ರೆ ಮದುವೆ ಆಗಿದ್ಲು ಪ್ರೇರಣಾ. ಮಗು ಮಾಡಿಕೊಳ್ಳುವಂಥ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆಯಾಗಿದೆ. 2 ತಿಂಗಳ ಹಿಂದೆ ಗಲಾಟೆಯಾಗಿ ಮನೆಗೆ ಬಂದಿದ್ದಂತಹ ಪ್ರೇರಣ್ ಪಂಚಾಯಿತಿ ನಡೆಸಿ ಗಂಡನ ಮನೆಗೆ ಕಳಿಸಿದ್ದಂಥ ಕುಟುಂಬ ಇಂದು ಬೆಳಿಗ್ಗೆ ಮನೆಯಲ್ಲಿ ನೇಣು ಬಿದ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನುವಂಥ ಮಾಹಿತಿ. ಆಸ್ಪತ್ರೆಗೆ ದಾಖಲಿಸುವ ಮುನ್ನವೇ ಪ್ರಾಣವನ್ನ ಕಳೆದುಕೊಂಡಿದ್ದಾಳೆ ಆಕೆ. ಪ್ರೇರಣಾ ಬಗ್ಗೆ ವಿನಯ್ ಅತಿಯಾದ ಅನುಮಾನ ಪಡ್ತಾ ಇದ್ದ ಅಂತ ಹೇಳಿ ಆರೋಪ. ಠಾಣೆಗೆ ಇರೋ ಘಟನೆ ಸಂಬಂಧ ಇಂದಿರಾ ನಗರದ ಠಾಣೆಯಲ್ಲಿ ಕೇಸ್ ಸ್ವಲ್ಪ ಆದರೂ ಮಾನವೀಯತೆ ಅನ್ನೋದು ಇಟ್ಕೊಳ್ಳಿ. ಅಪ್ಪ ಅಮ್ಮಂದಿರ ಯಾವುದೋ 25-26 ವರ್ಷ ಸಾಕಿದ್ದೀವಿ, ಕಳಿಸ್ಬಿಡೋಣ, ಬೇರೆಯವ್ರ ಮನೆಗೆ ಮದುವೆ ಮಾಡಿಕೊಟ್ಬಿಡೋಣ, ಹಿಂಗ ನೋಡೋದು ನಿಮ್ಮ ಮಕ್ಕಳನ್ನ? ಹಿಂಗೆ ನೋಡೋಕೆ ಮದುವೆ ಮಾಡಿಕೊಡ್ತೀರಾ ನೀವು? ಗಂಡ ಹೇಗಿದ್ದಾನೆ, ಅವನ ಗುಣ ಏನು ಅನ್ನೋದು ನೋಡ್ಕೊಡಿ. ಆಸ್ತಿ ಎಷ್ಟಿದೆ, ಮತ್ತೊಂದು ಎಷ್ಟಿದೆ, ಮಗದೊಂದು ಎಷ್ಟಿದೆ ಅಂತ ಅಲ್ಲ. ಯಾರದು ಪಂಚಾಯಿತಿ ಮಾಡ್ತಾ ಕೂತ್ಕೊಳ್ಳೋದು? ಏನಿದೆ ಪಂಚಾಯಿತಿ ಮಾಡ್ಕೊಂಡು ಕಳಿಸೋದ್ರಲ್ಲಿ ನಿಮ್ಮ ಮಕ್ಕಳನ್ನ? ಪ್ರಾಣ ಇದ್ರೆ ಆಕೆ ಓದಿ ನಿಮ್ಮ ಇದನ್ನ ತೀರಿಸ್ತಿದ್ಲು, ಋಣ ತೀರಿಸ್ತಿದ್ಲು. ಓದ್ಕೊಂಡು ಕೆಲಸ ಮಾಡಿಕೊಂಡು ಋಣ ತೀರಿಸ್ತಿದ್ಲು ಅಪ್ಪ ಅಮ್ಮಂದು. ತಲೆಯಲ್ಲಿ ಸ್ವಲ್ಪ ಇಟ್ಕೊಳ್ಳಿ ಮದುವೆ ಮಾಡೋಕ್ಕಿಂತ ಮುಂಚೆ. ಎಲ್ರಿಗೂ ಹೇಳ್ತಾ ಇರೋದೇ. ಯಾರದು ಅನುಮಾನ ಪಡೋದು? ತಲೆಯಲ್ಲಿ ಯಾವ ಹುಳ ಇಟ್ಕೊಂಡು ಜೀವನ ಮಾಡ್ತೀರಾ ನೀವುಗಳೆಲ್ಲ ಅನುಮಾನ ಪಡೋರು? ಹೆಣ್ಮಕ್ಳು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಯಾಕೆ ಹೆಣ್ಮಕ್ಳ ಮೇಲೆ ಅನುಮಾನ ಪಡ್ತೀರಾ ನೀವು ನಿಮ್ಮ ತಲೆಯೋ? ಇನ್ನಾದ್ರೂ ಬಂತು ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಡಬೇಕು, ಅಟ್ಟು ಬಿಡೋಣ, ನಮ್ಮ ತಲೆ ಮೇಲಿರೋ ಭಾರ ತೀರ್ತು. ಏನು ಹೆಣ್ಮಕ್ಳು ನಿಮ್ಮ ತಲೆ ಮೇಲೆ ಹತ್ತು ಕೂತ್ಕೊಳ್ತಾರಾ ಅಪ್ಪ ಮುಂದು? ಅಥವಾ ಎದೆ ಮೇಲೆ ಕೂತ್ಕೊಂಡಿರ್ತಾರ ಮದುವೆ ಮಾಡಿಸಿ ಅಂತ? ಅಥವಾ ಗಂಡ ಸಿಗದೆ ಹೋದ್ರೆ ಇವ್ರ ಜೀವನ ಹಾಳೆ ನಾಶವೇ ಆಗೋಗುತ್ತಾ? ಏನೂ ಇಲ್ಲ ಅಲ್ವಾ? ಈ ತರ ನೋಡಕ್ಕ ಮದುವೆ ಮಾಡಿಕೊಡೋದು ನೀವುಗಳೆಲ್ಲ? ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಪ್ರತಿನಿಧಿ ಮೋಹನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೋಹನ್, ಏನಾಗಿತ್ತು? ಯಾಕಾಗಿ ಸಾವನ್ನಪ್ಪಿದ್ಲು ಆಕೆ? ಇವತ್ತು ಬೆಂಗಳೂರಿನ ಏನು ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಪ್ರಕರಣ. ಇನ್ನು ಈ ಪ್ರಕರಣ ಮೇಲೆ ಏನು ಅಂದ್ರೆ, ಈ ಮಹಿಳೆ ಮತ್ತು ಪ್ರೇರಣಾ ಮತ್ತು ಯುವಕ ಇದ್ರು 1.5 ವರ್ಷದ ಮದುವೆ ಆಗಿದ್ದಾರೆ. ಈ 1.5 ವರ್ಷದ ಪ್ರೇರಣಾ ಇದುವರೆಗೂ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, BCom ಓದ್ತಾ ಇರ್ತಾರೆ. ಈಗ ಓದ್ತಾ ಇರ್ಬೇಕಂತ ಮತ್ತೆ ಸೀಕ್ರೆಟ್ ಆಗಿ BCom ಅವರು ಮುಗಿಸಿದ್ರು. ಇದಾದ ಸಂದರ್ಭದಲ್ಲಿ ಅವ್ರಿಗೆ ಅವರ ಗಂಡರಿಂದ ಮಗು ಬೇಕು, ಅದ್ಮೇಲೆ ಮಗು ಮಾಡ್ಕೊಳ್ಳೋಣ, ಸಾಕು ಓದಿದ್ದು ಅಂತ ಒಂದು ಏನು ಹೇಳಿಕೆಯನ್ನು ಕೊಡ್ತಾರೆ ಗಂಡ ಹೆಂಡತಿಗೆ. ಇದಾದ್ಮೇಲೆ ಮತ್ತೆ ಗಂಡ ಅವ್ರಿಗೆ ಹೆಂಡತಿ ಮೇಲೆ ಅನುಮಾನ ಕೂಡ ಮೂಡಬೇಕು. ಈ ಅನುಮಾನವನ್ನು ಹೆಂಡತಿ ಮೇಲೆ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಆ ಹೆಂಡತಿಗೆ ಮನ ಮುಂದು ಮತ್ತು ಯಾವಾಗಲೂ ಮಗು ಮಾಡ್ಕೋಬೇಕು ಅನ್ನೋ ಒಂದು ತಾಂತ್ರಿಕ ದೋಷ. ಮೋಹನ್ ಅವರ ಧ್ವನಿ ಸರಿಯಾಗಿ ಕೇಳಿಸ್ಲಿಲ್ಲ. ಎಸ್, ಧನ್ಯವಾದಗಳು ಮೋಹನ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಅವ್ರ ತಂದೆ ತಾಯಿ ಅವ್ರ ರಿಲೇಟಿವ್ ಮಾತಾಡಿದ್ದಾರೆ, ನೋಡ್ಕೊಂಬಂದು. ಅರೇಂಜ್ ಮಾಡೇ ಇರಲಿಲ್ಲ. ಹುಡುಗನ ಕಡೆಯವ್ರು ಬಂದರು. ಇನ್ನು ನನ್ನ ತಂಗಿ ಮಗಳು ಓದ್ತಾ ಇದ್ರು. ಅವ್ರು ಬಂದರು, ಓದ್ತಾ ಇದ್ದಾರೆ, ನಾವು ಇನ್ನೂ ಹುಟ್ಟಿಗೆ ಮದುವೆ ಮಾಡಲ್ಲ ಅಂದರು. ಅದ್ರಿಗೆ ಅವ್ರು ಹೇಳಿದ್ರೆ ನಾವೇ ಓದಿಸ್ಕೊಳ್ತೀವಿ ಈ ರೀತಿ ಹೇಳ್ಬಿಟ್ಟು ಎಲ್ಲ ಮದುವೆನೂ ಮಾಡ್ಕೊಂಡ್ರು. ಎಲ್ಲ ಆಯಿತು. ಆದಾಗಿಂದ ಈಗಿವರೆಗೂ ಅವನು ಹುಡುಗ ಆಗಲಿ ಹುಡುಗನ ಕಡೆಯವರಾಗಲಿ ಸರಿಯಾಗಿ ನಮ್ಮ ತಂಗಿ ಮಗಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಇದೇ ಥರ ಟಾರ್ಚರ್ ಕೊಟ್ಟು ಹೀಗೆ ಮಾಡಿ ನಮ್ಮ ತಂಗಿ ಮಗಳು ಆಲ್ರೆಡಿ ನಮ್ಮ ಮನೇಲೇ ಇತ್ತು. ನಮ್ಮ ಮನೇಲಿ ಇದ್ಮೇಲೆ ಒಂದು ದೊಡ್ಡವರೆಲ್ಲ ಹೋಗಿ ಲಾಸ್ಟ್ 15 days ಬ್ಯಾಕು ಎಲ್ಲ ಮಾತುಕತೆ ಮಾಡಿ ದೊಡ್ಡವರೆಲ್ಲ ಒಂದು ಮಾಮೂಲಿ ಹೆಣ್ಮಗಳು ಕೊಟ್ಟಿರ್ತೀವಲ್ಲ, ಏನೋ ನೋಡ್ಕೊಳ್ತಾರೆ ಮಾಡ್ತಾರೆ ಅಂತ ಕಳಿಸಿದ್ಮೇಲೆ 15 ದಿನ ಆದಮೇಲೆ ನಿನ್ನೆ ಮಧ್ಯಾಹ್ನ ನಮ್ಮ ತಂಗಿಗೆ ಕಾಲ್ ಮಾಡಿ ಎಲ್ಲ ಮಾತಾಡಿದ್ದಾರೆ. ಮಧ್ಯಾಹ್ನ ಆದಮೇಲೆ ಈ ಥರ ಆಗಿದೆ. ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ದಾರೆ. ಏನಾಗಿದೆ? ಅದೇ ಫೋನ್ ಮಾಡಿ ಹೇಳಿದ್ದಾರೆ 8:30 9 o'clock ಸಮಥಿಂಗ್ ಹಿಂದೆ ಮುಂದೆ ಕಾಲ್ ಮಾಡಿ ನಮ್ಮ ಭಾವ ಅವ್ರಿಗೆ ಹೇಳಿದ್ದಾರೆ, ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ನೀರಿನ ಮನೇಲಿ ಸೂಸೈಡ್ ಮಾಡ್ಕೊಂಡು. ನೀರಿನ ಮನೇಲಿ ಯಾವುದೇ ಕಾರಣಕ್ಕೂ ನಮಗೆ ಡೌಟ್ ಇರೋದು, ಅದು
ಪೊಲೀಸ್ ಪ್ರಕಾರ ಏನಿದೆಯೋ ಎಲ್ಲ ಅದು ನೋಡಿ ಅದೇನಿದೆಯೋ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ನಮ್ಗೇನು ಭಯ ಇಲ್ಲ. ಆದ್ರೂ ಒಬ್ಬ ಹೆಣ್ಮಗು ಅವ್ರ ಮನೇಲಿ ಇದ್ದಾಗ ಈ ಪೇರೆಂಟ್ಸ್ಗಳೆಲ್ಲ ಏನು ಮಾಡ್ತಾ ಇದ್ರು, ಆ ಮಗು ಈಗ ಅದು ಮಾರ್ಕ್ ನೋಡಿದ್ರೆ ಬೆಳಿಗ್ಗೆ ಆಗಿರೋ ಥರ ಮಾರ್ಕ್ ಕಾಣಿಸ್ತಾ ಇಲ್ಲ. ನಮ್ಮ ತಂಗಿ ಮಗಳಿಗೆ ನಾವು ಚಿಕ್ಕ ಮಕ್ಕಳಿಂದ ಸಾಕಿ ಬೆಳೆಸಿ ನಮ್ಮ ಕಣ್ ಮುಂದೆ ಆ ಮಗುಗೆ ಹೆಣ್ಮಗುಗೆ ಆ ಥರ ಆಗಿದೆ. ಅದ್ರಿಗೆ ನಮ್ಗೆ ನ್ಯಾಯ ಬೇಕು ಅಂತ ನಿಮ್ಗೆ ಹೇಳಿ.